ನೀವೇನಾದ್ರೂ ವಿಗ್ರಹ ರೂಪದಲ್ಲಿರುವಂತಹ ರಾಯರನ್ನ ನೋಡಿದ್ದೀರಾ? ನಂಜನಗೂಡಿಗೆ ಹೋದಾಗ ನಂಜುಂಡೇಶ್ವರ ಸ್ವಾಮಿಯ ದರ್ಶನನ ಎಲ್ಲರೂ ಮಾಡಿರ್ತೀವಿ. ಆದರೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವನ್ನ ತುಂಬಾ ಜನ ಗಮನಿಸಿರೋದಿಲ್ಲ. ಈ ಮಠದ ವಿಶೇಷ ಏನಪ್ಪಾ ಅಂದ್ರೆ, ಎಲ್ಲ ಕಡೆ ನಾವು ಬೃಂದಾವನ ರೂಪದಲ್ಲಿ ರಾಯರನ್ನ ನೋಡಿದ್ದೀವಿ. ಆದರೆ ಇಡೀ ಪ್ರಪಂಚದಲ್ಲಿ ಇರುವಂತಹ ಏಕೈಕ ವಿಗ್ರಹ ರೂಪಿ ರಾಯರನ್ನ ಇಲ್ಲಿ ನಾವು ಕಾಣಬಹುದು. ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಬಟ್ಟೆ ಒಗೆಯುವಂತಹ ಒಬ್ಬ ಅಗಸನ ಕನಸಲ್ಲಿ ರಾಯರು ಬಂದು, ನೀನು ಒಗೆಯುವಂತಹ ಕಲ್ಲಿನಲ್ಲಿ ನಾನಿದ್ದೀನಪ್ಪ, ನಾಳೆ ನನ್ನ ಕೇಳಿಕೊಂಡು ಬರುವಂತಹ ಒಬ್ಬ ಬ್ರಾಹ್ಮಣನಿಗೆ ನನ್ನನ್ನು ಒಪ್ಪಿಸುವಂತ ಹೇಳ್ತಾರೆ. ಅಂತೆಯೇ ಅಗಸ ರಾಯರನ್ನ ತಲುಪಿಸಿದ್ದೇನೆ, ರಾಯರನ್ನ ಕಾಣಬೇಕು ಅಂತ ಹಂಬಲಿಸುತ್ತಿದ್ದಂತಹ ಸುಜ್ಞಾನ ತೀರ್ಥರ ಕೈಯಲ್ಲಿ. ಅಂತೆಯೇ ಮೈಸೂರಿನ ಆಗಿನ ರಾಜರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಈ ದೇವಸ್ಥಾನದ ನಿರ್ಮಾಣ ಕೆಲಸವನ್ನ ಮಾಡಿರ್ತಾರೆ. ಈ ಪರಿಯಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದಂತಹ ವಿಗ್ರಹ ರೂಪಿ ರಾಯರನ್ನು ನಾವಿಲ್ಲಿ ಕಾಣಬಹುದು. ಇದೇ ಸ್ಥಳದಲ್ಲಿ ಸುಜ್ಞಾನ ತೀರ್ಥರ ಬೃಂದಾವನವನ್ನು ಕೂಡ ಕಾಣಬಹುದು. ನೀವು ಕೂಡ ನಂಜನಗೂಡಿಗೆ ಹೋದಾಗ ನಂಜುಂಡೇಶ್ವರ ಸ್ವಾಮಿಯ ದರ್ಶನದ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ.